ಸಂಚಿಕೆಯನ್ನು ಇಲ್ಲಿ ಪ್ರಾರಂಭ ಮಾಡೋಣ. ಗುರು ಪರಂಪರೆಗೆ ನಮ್ಮ ಪ್ರಾರ್ಥನೆಗಳನ್ನು ಅರ್ಪಿಸಿ ಪ್ರಾರಂಭ ಮಾಡೋಣ. ಓಂ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಖಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ ಇತಿ ನಾಮಿನೇ. ನಮಸ್ತೆ ಸರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣೆ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರುಂ ದೀನತಾರಿಣಂ. ಹರೇ ಕೃಷ್ಣ. ಎಲ್ಲ ವೀಕ್ಷಕರಿಗೆ ಭಕ್ತರಿಗೆ ಸ್ವಾಗತ. ಕೃಷ್ಣ ಕಥಾಮೃತ ಈ ಕಾರ್ಯಕ್ರಮದಲ್ಲಿ ಮೊದಲ ಭಾಗವಾದಂತಹ ಶ್ರೀಕೃಷ್ಣನ ಬಾಲ್ಯಕಾಲದ ದಿವ್ಯ ಲೀಲೆಗಳ ವರ್ಣನೆ ಬಾಲಕೃಷ್ಣ ಈ ಭಾಗಕ್ಕೆ, ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತಿಸ್ತಾ ಇದ್ದೀವಿ. ನಾವು ಹಿಂದಿನ ಸಂಚಿಕೆಗಳಲ್ಲಿ, ಹಿಂದೆ 2 ಸಂಚಿಕೆಗಳಾಗಿವೆ, ಇದು 3ನೆಯ ಸಂಚಿಕೆ. ಹಿಂದಿನ ಸಂಚಿಕೆಗಳಲ್ಲಿ ನಾವು ಭಗವಂತನ ಅವತಾರದ ಸಂದರ್ಭ ಹೇಗಿತ್ತು, ಹೇಗೆ ಭೂಮಿ ಅಧರ್ಮದ ಭಾರವನ್ನು ತಡೆಯಲಾರದೆ ಬ್ರಹ್ಮನ ಮೂಲಕ ಭಗವಂತನಲ್ಲಿ ಮೊರೆಯಿಟ್ಟಳು. ಪರಮಪುರುಷ ಆಶ್ವಾಸನೆ ನೀಡಿದ್ದಾನೆ, ಶೀಘ್ರವೇ ತಾನು ಅವತರಿಸ್ತೀನಿ ಅಂತ. ದೇವತೆಗಳು ಕೂಡ ಆದೇಶವನ್ನು ನೀಡಿದ್ದಾನೆ. ಅದರಂತೆ ದೇವಕಿಯ ಗರ್ಭದಲ್ಲಿ ಅವನು ಪ್ರಕಟವಾಗುವನಿದ್ದಾನೆ. ಅವಳ ವಿವಾಹದ ಸಮಯದಲ್ಲಿಯೇ ಈ ಆಕಾಶವಾಣಿಯಾಗಿತ್ತು. 8ನೆಯ ಗರ್ಭದ ರೂಪದಲ್ಲಿ ಕಂಸನ ಅವನ ವಧೆಗೆ ಕಾರಣವಾಗುವ ಗರ್ಭ, ಆ ಮಗು, ಅದು ಭಗವಂತನೇ ಆಗಿತ್ತು. ಆ ಗರ್ಭ ಮಗುವಿನ ಭಯದಲ್ಲಿ ಕಂಸ ಆ 6 ಮಕ್ಕಳನ್ನ ಹೊಂದಿದ್ದಾನೆ. ತಂದೆ ತಾಯಿಯಾದಂಥ ವಸುದೇವ ದೇವಕಿಯರನ್ನ ಅವರನ್ನ ಸೆರೆಮನೆಯಲ್ಲಿಟ್ಟಿದ್ದಾನೆ. 7ನೆಯ ಮಗುವಾಗಿ ಅನಂತ ಆದಿಶೇಷ ಪ್ರಕಟನಾಗಿದ್ದ ಬಲರಾಮನಾಗಿ ಮಹಾಮಾಯೆಗೆ ಪೂರ್ಣ ಪುರುಷೋತ್ತಮ ಶ್ರೀಕೃಷ್ಣ ಆದೇಶವನ್ನು ನೀಡ್ತಾನೆ, ಈ ಬಲರಾಮನನ್ನ ರೋಹಿಣಿಯ ಗರ್ಭಕ್ಕೆ ಸ್ಥಳಾಂತರಿಸುವಂತ. ಅದಾದ ನಂತರ ತಾನು ವಸುದೇವನ ಚಿತ್ತದಲ್ಲಿ ಪ್ರಕಟಗೊಂಡು ನಂತರ ದೇವಕಿಯ ಚಿತ್ತದಲ್ಲಿ ವರ್ಗಾವಣೆಯಾಗಿ ನಂತರ ದೇವಕಿಯ ಗರ್ಭವನ್ನು ಪ್ರವೇಶಿಸ್ತಾನೆ. ಇದನ್ನೆಲ್ಲ ನಾವು ಹಿಂದಿನ ಸಂಚಿಕೆಯಲ್ಲಿ ಕಂಡಿದ್ದೀವಿ. ಆ ಗರ್ಭದಲ್ಲಿರುವಂತಹ ಭಗವಂತನನ್ನ ದೇವತೆಗಳು ಸ್ತುತಿಸ್ತಾರೆ. ಆ ಸ್ತುತಿಗೆ ಗರ್ಭಸ್ತುತಿ ಅಂತ ಹೇಳಲಾಗಿದೆ. ತಮಗೆಲ್ಲ ಈ ಗರ್ಭಸ್ತುತಿಯ ಶ್ಲೋಕಗಳು ದೊರಕಿದ್ದಾವೆ ಅಂತ ನಾನು ತಿಳ್ಕೊಳ್ತೇನೆ. ಇದನ್ನು ನಾವಿವತ್ತು ತಮ್ಮೆಲ್ಲರ ಜೊತೆ ಹಂಚಿಕೊಂಡಿದ್ವಿ ಆ ಶ್ಲೋಕಗಳನ್ನು. ಅದರದ ಒಂದು ಪಠಣೆಯ ರೆಕಾರ್ಡಿಂಗ್ ಕೂಡ ತಮಗೆಲ್ಲ ನೀಡಲಾಗಿತ್ತು. ಅದರ ಲಾಭವನ್ನು, ಅದರ ಅರ್ಥವನ್ನು ತಾವು ಪ್ರಭುಪಾದರ ತಾತ್ಪರ್ಯ ಅನುವಾದದಿಂದ ಇನ್ನೂ ಹೆಚ್ಚು ತಿಳ್ಕೊಳ್ಳಿ. ಗರ್ಭಸ್ತುತಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಸಂದರ್ಭದಲ್ಲಿ ಪ್ರತಿ ಭಕ್ತರು ಇದರ ಪಠಣೆ, ಇದರ ಸ್ತುತಿಯನ್ನು ಮಾಡ್ತಾರೆ. ಅದರ ಅರ್ಥವನ್ನು, ವಿಶ್ಲೇಷಣೆಯ ಅರ್ಥವನ್ನು ಅವರು ಮತ್ತೆ ಮತ್ತೆ ವಿಮರ್ಶೆ ಮಾಡ್ತಾರೆ. ಒಂದು ನಿಮಿಷ, ಇಲ್ಲಿ ಅನ್ನೋಟೇಷನ್ಸ್ ತೆಗೆದುಬಿಡ್ತೇನೆ. ಸೊ ಗರ್ಭಸ್ತುತಿಯಲ್ಲಿ ದೇವತೆಗಳು ಆ ಪರಮ ಸತ್ಯವಾದಂತಹ ಶ್ರೀ ಕೃಷ್ಣನನ್ನ, ಅವನ ಮಹಿಮೆಯನ್ನ ಗುಣಗಾನ ಮಾಡುತ್ತಾರೆ. ಹೇಗೆ ಎಲ್ಲದರ ಮೂಲ, ಎಲ್ಲದರ ನಿಧಾನ ಅಥವಾ ಆಧಾರ ಆ ಪರಮಸತ್ಯ ಶ್ರೀಕೃಷ್ಣ. ಅನೇಕ ಅವತಾರಗಳಲ್ಲಿ ಅವನು ಈ ಜಗತ್ತಿನಲ್ಲಿ ತನ್ನ ಭಕ್ತರ ರಕ್ಷಣೆಗೆಂದು ಅವನು ಪ್ರಕಟನಾಗ್ತಾನೆ. ಅವನ ಮುಖ್ಯ ಕಾರ್ಯ
ಅದು ಅವನ ಭಕ್ತರ ಸಂತುಷ್ಟಿ ಮಾತ್ರ. ಅವನ ಭಕ್ತರು ಪರಮ ದಯೆಯಲ್ಲಿ ಈ ಜಗತ್ತಿನಲ್ಲಿ ಭಕ್ತಿಯನ್ನ ಬೇರೆಲ್ಲರಿಗೂ ಕೂಡ ನೀಡುವ ಒಂದು ಮಹತ್ ಕಾರ್ಯವನ್ನ, ಪರೋಪಕಾರವನ್ನ ಮಾಡ್ತಾರೆ. ಅದುವೇ ಅವರ ಮಹಾ ಗುಣ. ಅಂತಹ ಮಹಾನುಭಾವರನ್ನ ನೆನೆಯಬೇಕು. ವೇದಗಳನ್ನ ಹೆಚ್ಚಾಗಿ ತಿಳಿದಿದ್ರೂ ಕೂಡ ಎಲ್ಲಿಯವರೆಗೆ ಒಬ್ಬ ವ್ಯಕ್ತಿ ಭಗವಂತನ ಭಕ್ತಿ ಸೇವೆಯನ್ನ ಸ್ವೀಕರಿಸೋದಿಲ್ಲವೋ ಅವನಿಗೆ ಮುಕ್ತಿ ದೊರಕುವುದಿಲ್ಲ. ಭಗವಂತನ ನಾಮರೂಪ ಗುಣ ಲೀಲೆಗಳು ಇವೆಲ್ಲವೂ ಕೂಡ ದಿವ್ಯ. ಇವುಗಳನ್ನ ಸ್ವೀಕರಿಸಬೇಕು, ಇವುಗಳನ್ನ ಪದೇ ಪದೇ ಸ್ಮರಣೆ ಮಾಡಬೇಕು ಅಂತ ದೇವತೆಗಳು ಸ್ತುತಿ ಮಾಡ್ತಾರೆ. ಅದರ ಸ್ಮರಣೆ ಮಾಡಿ ನಮ್ಮ ಚಿತ್ತವನ್ನ ಭಗವಂತನಲ್ಲಿ ಸಮಾವೇಶ ಮಾಡಬೇಕು. ಭಗವಂತನ ಸ್ಮರಣೆಯಲ್ಲಿ ತಮ್ಮ ನಿತ್ಯ ದಾಸತ್ವದ ಸ್ಥಿತಿಯನ್ನ ಇನ್ನಷ್ಟು ಸದೃಢ ಮಾಡಬೇಕು. ಹೀಗೆ ಮಾಡಿದಾಗ ನಮ್ಮ ಭಕ್ತಿ ಜೀವನದ ಎಲ್ಲ ವಿಘ್ನಗಳು ನಾಶವಾಗ್ತವೆ. ಹೇ ದೇವಕಿ, ದಯವಿಟ್ಟು ನೀನು ಈ ಸ್ಥಿತಿಯಲ್ಲಿ ಮರುಗಬೇಡ, ಕಂಸನಿಗೆಂದು ನೀನು ಹೆದರಬೇಡ. ಭಗವಂತ ನಿನ್ನ ಮಗನ ರೂಪದಲ್ಲಿ ಪ್ರಕಟವಾಗಲಿದ್ದಾನೆ. ಅವನು ಶೀಘ್ರವೇ ಪ್ರಕಟವಾಗಿ ಈ ಕಂಸನನ್ನ ವಧೆ ಮಾಡಿ ಉದ್ಧಾರವೂ ಮಾಡ್ತಾನೆ. ಇದನ್ನ ದೇವತೆಗಳು ನಾವು ಹಿಂದಿನ ಸಂಚಿಕೆಯಲ್ಲಿ ಇದನ್ನು ಕಂಡಿದ್ವಿ, ಅವರು ಹೇಳಿದರು. ಇದಾದ ಮೇಲೆ ಏನಾಯಿತು ಅದು ಇಂಪಾರ್ಟೆಂಟು, ಮುಖ್ಯವಾದ ವಿಷಯ. ಆ ವಿಷಯ ನಾವು ಇವತ್ತಿನ ಚರ್ಚೆಯಲ್ಲಿ ನೋಡೋಣ. ತಮಗೆಲ್ಲ ಈ ವಿಷಯ ತಿಳಿದೇ ಇದೆ. ಶ್ರೀಕೃಷ್ಣ 8ನೆಯ ಗರ್ಭದ ರೂಪದಲ್ಲಿ ದೇವಕಿಯ ಗರ್ಭದಲ್ಲಿ ಪ್ರವೇಶ ಮಾಡಿ ಅವನು ಸಮಯದ ಪ್ರತೀಕ್ಷೆಯನ್ನು ಮಾಡ್ತಾ ಇದ್ದಾನೆ ಪ್ರಕಟವಾಗೋದಕ್ಕೆ. ಆಗ್ಲೇ ಕಂಸನಿಗೆ ತಿಳಿದಿದೆ ಒಂದಲ್ಲ ಒಂದು ಸಮಯದಲ್ಲಿ ಈ 8ನೆಯ ಗರ್ಭವಾಗಿ ವಿಷ್ಣು ಪ್ರಕಟವಾಗ್ತಾನೆ ಅಂತ. ಸೊ ಆ ಸಮಯದ ಪ್ರತೀಕ್ಷೆಯಲ್ಲಿದ್ದಾನೆ. ನಾವು ನಿನ್ನೆಯ ಸಂಚಿಕೆಯಲ್ಲಿ ನಾವು ನೋಡಿದ್ವಿ, ವಸುದೇವ ಒಬ್ಬ ಗುರುವಿನ ಪಾತ್ರವನ್ನು ವಹಿಸ್ತಾನೆ. ಇಲ್ಲಿ ದೇವಕಿ ಒಬ್ಬ ಭಕ್ತಿಯ ಪ್ರತಿನಿಧಿ ಆಗ್ತಾಳೆ. ಆ 6 ಗರ್ಭಗಳು ನಮ್ಮಲ್ಲಿರುವಂತಹ 6 ಅನರ್ಥಗಳು, ಭಗವಂತನಿಂದ ನಮ್ಮನ್ನು ದೂರವಿಡುವಂತಹ ಈ ಕೆಟ್ಟ ಗುಣಗಳ ಪ್ರತೀಕವಾಗ್ತವೆ. ಅವುಗಳ ನಾಶವಾದ ಮೇಲೆ ಭಗವಂತ ಪೂರ್ಣ ರೂಪದಲ್ಲಿ ನಮ್ಮ ಹೃದಯದಲ್ಲಿ ಪ್ರಕಟವಾಗ್ತಾನೆ. ಅವನ ಪ್ರಾಕಟ್ಯದ ಮುಂಚೆ ಗುರುಗಳು ನಮ್ಮ ಹೃದಯವನ್ನ ಮಾರ್ಜನ ಅಥವಾ ಶುಚಿ ಮಾಡ್ತಾರೆ ತಮ್ಮ ಆದೇಶಗಳಿಂದ, ಕೃಪೆಯಿಂದ. ಹಾಗಾಗಿ 7ನೇ ಗರ್ಭ ರೂಪದಲ್ಲಿ ಗುರು ಪ್ರತೀಕ ಬಲರಾಮ ಪ್ರಕಟವಾಗ್ತಾನೆ. ಅದಾದ ಮೇಲೆ 8ನೇ ಗರ್ಭವಾಗಿ ಕೃಷ್ಣ ಪ್ರಕಟನಾಗ್ತಾನೆ. ಇಲ್ಲಿ ಕಂಸನನ್ನು ಕೂಡ ಒಂದು ಅಂಶಕ್ಕೆ ಹೋಲಿಸಲಾಗುತ್ತೆ. ಕಂಸ ಭೌತಿಕ ಜಗತ್ತಿನ ಕುರಿತಾದಂತಹ ಭಯ ಇದು ಭಕ್ತನಲ್ಲಿ ಇರಬೇಕು. ಕಂಸನ ಕಾರಣದಿಂದವೇ ಈ 6 ಅನರ್ಥಗಳ ನಾಶವಾಯಿತು, 6 ಗರ್ಭಗಳ ನಾಶವಾಯಿತು. ಹಾಗಾಗಿ ಒಬ್ಬ ಭಕ್ತ ಈ ಜಗತ್ತಿನಲ್ಲಿ ಭಕ್ತಿ ಪಾಲನೆ ಮಾಡುವಾಗ ಭೌತಿಕ ಜಗತ್ತಿನಲ್ಲಿರುವಂತಹ ಕ್ಲೇಶಗಳು, ಅವಿದ್ಯೆ ಇವುಗಳನ್ನು ಕಂಡು ಒಂದು ರೀತಿಯ ಭಯ ಅವನಲ್ಲಿ ಇರ್ತದೆ. ನಾನು ಭಗವಂತನ ಆಶ್ರಯದಲ್ಲಿಯೇ ಸದಾ ಇರಬೇಕು, ಆ ಆಶ್ರಯವನ್ನು ತೊರೆದು ನಾನು ಹೊರ ಹೋಗಬಾರದು ಅನ್ನೋ ಒಂದು ಆ ಭಯದಿಂದಾಗಿ ಅವನು ಶುದ್ಧನಾಗ್ತಾ ಹೋಗ್ತಾನೆ. ಅದಲ್ಲದೆ ಮುಂದೆ ಈ ಮಾತು ಇನ್ನಷ್ಟು ಸ್ಪಷ್ಟವಾಗತ್ತೆ. ಕಂಸ ಕಾಲನೇಮಿ ಅನ್ನುವ ಒಬ್ಬ ರಾಕ್ಷಸನಾಗಿದ್ದ ಹಿಂದಿನ ಜನ್ಮದಲ್ಲಿ. ಈ 6 ಗರ್ಭಗಳೇನಿದ್ದಾವೆ ಇವುಗಳು ಬ್ರಹ್ಮನ ಮಗನಾದಂತಹ ಮರೀಚಿಯ ಮಕ್ಕಳಾಗಿದ್ದರು. ಒಂದು ಮಹಾ ಅಪರಾಧದ ಕಾರಣದಿಂದಾಗಿ ಅವರಿಗೆ ಒಂದು ಶಾಪ ದೊರಕತ್ತೆ. ಆ ಶಾಪದ ಪರಿಣಾಮವಾಗಿ ಅವರು ಮುಂದೆ ಕಾಲನೇಮಿಯ ಕೈಯಲ್ಲಿ ಅವರ ಮೃತ್ಯುವಾಗತ್ತೆ. ಅದೇ ಪರಿಣಾಮ ಇನ್ನೊಂದು ಜನ್ಮದಲ್ಲಿ ಅವರ ಮೃತ್ಯು, ಈಗ ಕಾಲನೇಮಿ ಆಗಿದ್ದಾನೆ, ಅವರ ಮೃತ್ಯು ಕಂಸನಿಂದ ಆಗುತ್ತೆ. ಈ ಮಾತನ್ನು ಕೂಡ ಭಾಗವತದಲ್ಲಿ ವರ್ಣನೆ ಮಾಡಲಾಗಿದೆ. ಈಗ 8ನೇ ಗರ್ಭವಾಗಿ ಶ್ರೀಕೃಷ್ಣ ಪ್ರಕಟವಾಗುವನಿದ್ದಾನೆ. ಆ ಸ್ಥಿತಿ ಹೇಗಿತ್ತು ಇದರ ವರ್ಣನೆಯನ್ನ ಭಾಗವತದಲ್ಲಿ ಹೇಳಲಾಗಿದೆ. ಅದು ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿ. ಆ ಅಷ್ಟಮಿ ತಿಥಿಯಲ್ಲಿ ವಿಶೇಷವಾದಂತಹ ತಿಥಿ ಅದು. ಆ ತಿಥಿಯಲ್ಲಿ ರೋಹಿಣಿ ನಕ್ಷತ್ರ ಕೂಡಿ ಬಂದಿದೆ.
ಆ ರೋಹಿಣಿ ನಕ್ಷತ್ರ ಕೂಡಿ ಬಂದಂತಹ ಆ ಶ್ರಾವಣ ಮಾಸದ ಕೃಷ್ಣ ಪಕ್ಷ ಅಷ್ಟಮಿ ತಿಥಿಯನ್ನ ಜಯಂತಿ ಅನ್ನೋ ಒಂದು ವಿಶೇಷ ಹೆಸರಿನಿಂದ ಕರೆಯಲಾಗತ್ತೆ. ಆ ಜಯಂತಿ ತಿಥಿಯಲ್ಲಿ ಕೃಷ್ಣ ಪ್ರಕಟನಾಗ್ತಾ ಇದ್ದಾನೆ. ಆ ಸಮಯದಲ್ಲಿ ಪೂರ್ತಿ ಬ್ರಹ್ಮಾಂಡ ವಿಶ್ವ ಒಂದು ರೀತಿಯ ಸೌಂದರ್ಯ ಮತ್ತು ಶಾಂತಿ, ಒಂದು ಸದ್ಭಾವನೆಯಿಂದ ತುಂಬಿತ್ತು. ಪ್ರಕೃತಿಯಲ್ಲಿ ಎಲ್ಲವೂ ಕೂಡ ಶಾಂತಿಯಲ್ಲಿತ್ತು. ಆಕಾಶದಲ್ಲಿ ಸೌಂದರ್ಯ, ಸುಂದರವಾಗಿ ನಕ್ಷತ್ರಗಳು ಮಿನುಗುತ್ತಾ ಇದ್ವು. ಯಾವುದೇ ಒಂದು ಕಾರ್ಮೋಡಗಳಿರಲಿಲ್ಲ. ನದಿಗಳು ಕೂಡ ಆ ಶ್ರಾವಣ ಮಾಸದಲ್ಲಿ ಅತಿ ಹೆಚ್ಚು ಮಳೆಯಾಗ್ತದೆ. ಆ ಮಳೆಯ ಸಮಯದಲ್ಲೂ ಕೂಡ ನದಿಗಳು ಸ್ಪಷ್ಟ ನೀರಿನಿಂದ ಹರಿಯುತ್ತಿದ್ದವು. ಹೂಗಳು ಮತ್ತು ಕಮಲಗಳು ತುಂಬಿರುವಂತಹ ಆ ಕೆರೆಗಳು, ಸರೋವರಗಳು ತುಂಬಾ ಅಸಾಧಾರಣವಾದಂತಹ ಒಂದು ಅಲೌಕಿಕವಾದಂತಹ ಸೌಂದರ್ಯ. ಪ್ರತಿಯೊಬ್ಬ ವ್ಯಕ್ತಿಯ ಚಿತ್ತದಲ್ಲಿ ಒಂದು ಆನಂದ, ಆಹ್ಲಾದ ಮೂಡಿ ಬರ್ತಾ ಇತ್ತು. ಅದು ರಾತ್ರಿಯ ಸಮಯವಾಗಿತ್ತು, ಅಷ್ಟಮಿಯ ತಿಥಿ ಅದು. ಆ ಸಮಯದಲ್ಲಿ ಕೃಷ್ಣ ಪೂರ್ಣ ಪುರುಷೋತ್ತಮ ಸ್ವಯಂ ಭಗವಾನ್ ದೇವಕಿಯಲ್ಲಿ ಪ್ರಕಟನಾಗ್ತಾನೆ. ದೇವಕಿ ಮತ್ತು ವಸುದೇವರ ಮುಂದೆ ಚತುರ್ಭುಜ ರೂಪದ ಒಂದು ಸುಂದರ ರೂಪ ಪ್ರಕಟವಾಗುತ್ತೆ. ಆ ರೂಪವನ್ನು ಕಂಡ ತಕ್ಷಣ ವಸುದೇವನಿಗೆ ಇದು ಸ್ಪಷ್ಟವಾಗಿ ತಿಳಿಯುತ್ತೆ. ಓ, ಈ 8ನೆಯ ಗರ್ಭ, ಈ 8ನೆಯ ಮಗು, ಇದು ಸಾಕ್ಷಾತ್ ವಿಷ್ಣು ಕೃಷ್ಣ. ವಸುದೇವ ಈ ಮಾತನ್ನ ತನ್ನ ಮಗು ಅಥವಾ ಈ ಚತುರ್ಭುಜ ರೂಪದ ವಿಷ್ಣುವಿಗೆ ಕುರಿತಾಗಿ ಹೇಳ್ತಾನೆ. ಅವನು ಹೇಳ್ತಾನೆ, ನನಗೆ ಅರ್ಥವಾಯಿತು ಹೇ ಭಗವಂತ, ನೀನು ಸಾಮಾನ್ಯ ಮಗುವಲ್ಲ, ನೀನು ಪರಮಾತ್ಮನೇ. ಇದನ್ನ ನೀನು ಸಾಬೀತುಪಡಿಸಲಿಕ್ಕೆ ಅಂತ ನನ್ನ ಮುಂದೆ ಈ 4 ಭುಜದ ರೂಪದಲ್ಲಿ ಪ್ರಕಟನಾಗಿದ್ದೀಯ. ಸಾಮಾನ್ಯ ಜನರಿಗೆ ನೀನು ಒಬ್ಬ ಸಣ್ಣ ಮಗುವಿನ ರೂಪದಲ್ಲಿ ಪ್ರಕಟವಾದರೆ ನಿನ್ನ ದಿವ್ಯ ಸ್ಥಿತಿ ತಿಳಿಯದು ಎಂದು ತಿಳಿದುಕೊಂಡು ನೀನು ಈ ಚತುರ್ಭುಜ ರೂಪದಲ್ಲಿ ಪ್ರಕಟನಾಗಿ ಈ ಜಗತ್ತಿಗೆ ಈ ಮಾತನ್ನ ಸಾರುತ್ತಾ ಇದ್ದೀಯ. ನಾನು ಪೂರ್ಣ ಪುರುಷೋತ್ತಮ. ವಸುದೇವ ದೇವಕಿಯರಲ್ಲಿ ನಾನು ಜನ್ಮ ಪಡೆದಿದ್ದರೂ ಕೂಡ ನಾನು ಪೂರ್ಣ ಪುರುಷೋತ್ತಮ ದಿವ್ಯ ವ್ಯಕ್ತಿ, ಪುರುಷ. ನನಗೆ ಗೊತ್ತುಂಟು ನೀನು ಸಾಧಾರಣ ವ್ಯಕ್ತಿ ಅಲ್ಲ. ಈ ನಿನ್ನ ಸೃಷ್ಟಿಯನ್ನ ನೀನು ಮೀರಿದವನು. ಈ ಜಗತ್ತಿನಲ್ಲಿರುವಂತಹ ಎಲ್ಲವೂ ಕೂಡ ಈ ಮಾಯಾಶಕ್ತಿಯಿಂದ ನಡೆಯುತ್ತಾ ಇದೆ. ಅದಕ್ಕೆ ದಾಸರು ಹೇಳಿಲ್ಲವೇ, ನೀನು ಮಾಯೆಯೋ ನಿನ್ನೊಳು ಮಾಯೆಯೋ. ಭಗವಂತ, ಈ ಮಾಯೆ ನಿನ್ನ ಶಕ್ತಿ, ಆದರೆ ಈ ಶಕ್ತಿ ಅದು ನಿನ್ನೊಳಗಿದೆ. ನೀನು ಇದನ್ನು ಮೀರಿದವನು. ಈ ವೇದ ಶಾಸ್ತ್ರಗಳನ್ನು ಕೂಡ ಮೀರಿದವನು ನೀನು ದೇವಕಿಯ ಗರ್ಭವನ್ನ ಪ್ರವೇಶಿಸಲಿಲ್ಲ. ಯಾಕೆಂದ್ರೆ ನೀನು ಎಲ್ಲೆಡೆಯೂ ಕೂಡ ಸ್ಥಿತನಾಗಿದ್ದೀಯ. ಸರ್ವ ಅಂತರ್ಯಾಮಿ ನೀನು, ಸರ್ವ ಸ್ಥಿತ ನೀನು, ಸರ್ವಜ್ಞ ನೀನು. ನಿನಗೆ ತಿಳಿಯದ್ದು ಏನಿದೆ? ಮೂರ್ಖ ವ್ಯಕ್ತಿ ಈ ಶರೀರವನ್ನ ಮುಖ್ಯ ಅಂತ ಪರಿಗಣಿಸಿ, ಸ್ವತಂತ್ರ ಅಂತ ಪರಿಗಣಿಸಿ ನಡೀತಾನೆ. ಆದರೆ ಈ ಶರೀರ ಅದು ಆತ್ಮದ ಆಧಾರದ ಮೇಲಿದೆ. ಆ ಆತ್ಮ ಅದು ನಿನ್ನ ಅಂಶ. ಈ ಜಗತ್ತಿನಲ್ಲಿ ಎಲ್ಲವೂ ಕೂಡ ಈ ಸತ್ವ ರಜ ತಮೋ ಗುಣಗಳ ಪ್ರಭಾವದಲ್ಲಿದೆ. ಆದರೆ ಈ ಗುಣಗಳು ನಿನ್ನ ನಿಯಂತ್ರಣದಲ್ಲಿವೆ. ಅಂದರೆ ಈ ಜಗತ್ತು ಪೂರ್ತಿಯಾಗಿ ನಿನ್ನ ನಿಯಂತ್ರಣದಲ್ಲಿವೆ. ನೀನು ಅನೇಕ ರೂಪಗಳಲ್ಲಿ, ಬಣ್ಣಗಳಲ್ಲಿ ಅವತರಿಸುತ್ತೀಯ. ಶುಕ್ಲ, ರಕ್ತ, ಪೀತ, ಬಿಳಿ, ಕೆಂಪು ಮತ್ತೆ ಹಳದಿ ಬಣ್ಣಗಳಲ್ಲಿ ಅನೇಕ ರೂಪಗಳಲ್ಲಿ ನೀನು ಅವತರಿಸುತ್ತೀಯ. ಗುಣಾವತಾರವಾದಂತಹ ಬ್ರಹ್ಮ, ಶಿವ, ವಿಷ್ಣು ಇವೆಲ್ಲವೂ ಕೂಡ ನಿನ್ನ ವಿಸ್ತಾರವೇ. ನೀನು ದುಷ್ಕರ್ಮಿಗಳನ್ನು ಕೊಲ್ಲಲು ಅವತರಿಸುತ್ತೀಯ, ಶಿಷ್ಟರನ್ನು ರಕ್ಷಿಸಲು ಅವತರಿಸುತ್ತೀಯ. ಇದನ್ನು ನಿನ್ನ ಈ ರೂಪವನ್ನು ಕಂಡಂತಹ ಕಂಸ ನಿನ್ನನ್ನು ಕೊಲ್ಲಲಿಕ್ಕೆಂದು ಬರ್ತಾನೆ. ನನಗೆ ಆತಂಕವಾಗ್ತಾ ಇದೆ ಅಂತ ವಸುದೇವ ಅವನು ಮೊದಲು ಭಗವಂತನ ಮಹಿಮೆಯನ್ನ ಗುಣಗಾನ ಮಾಡಿದರೂ ಕೊನೆಗೆ ಅವನು ಭಗವಂತನ ಕುರಿತಾದಂತಹ ವಾತ್ಸಲ್ಯ ಭಾವವನ್ನು ತೋರಿಸ್ತಾನೆ. ಅವನ ಹೃದಯದಲ್ಲಿ ಭಗವಂತನ ಕುರಿತಾಗಿ ವಾತ್ಸಲ್ಯವೂ ಉಂಟು, ಪಿತೃವಾತ್ಸಲ್ಯ. ಜೊತೆಗೆ
ಭಗವಂತನ ಮಹಿಮೆಯ ಅರಿವು ಕೂಡ ಉಂಟು. ಅದಕ್ಕೆ ಐಶ್ವರ್ಯ ಮಿಶ್ರಿತ ಪ್ರೇಮ ಅಂತ ಹೇಳ್ತಾರೆ. ಇದು ಭಗವಂತನ ದ್ವಾರಕೆ, ಕುರುಕ್ಷೇತ್ರ ಅಥವಾ ಹಸ್ತಿನಾಪುರದ ಭಕ್ತರಲ್ಲಿ ಕಾಣುವಂತಹ ಪ್ರೇಮ. ಅವರಲ್ಲಿ ಭಗವಂತನ ಮಹಿಮೆಯ ಅರಿವು ಉಂಟು. ಭಗವಂತನ ಕುರಿತಾಗಿ ಸ್ನೇಹ ಅಥವಾ ವಾತ್ಸಲ್ಯ, ಸಖ್ಯ, ಮಾಧುರ್ಯವೂ ಉಂಟು. ಅದನ್ನ ಐಶ್ವರ್ಯ ಮಿಶ್ರಿತ ಪ್ರೇಮ ಅಂತ ಹೇಳ್ತಾರೆ. ಇದಕ್ಕೆ ಉತ್ತಮ ಉದಾಹರಣೆ ವಸುದೇವ ಮತ್ತೆ ದೇವಕಿಯರು. ಅವರ ಮುಂದೆ ಮಗುವಿನ ರೂಪದಲ್ಲಿ, ಈಗ ಚತುರ್ಭುಜ ರೂಪದಲ್ಲಿದ್ದಾನೆ ಪೂರ್ಣ ಪುರುಷೋತ್ತಮ, ನಂತರ ಮಗುವಿನ ರೂಪವನ್ನು ಧರಿಸ್ತಾನೆ. ಆದರೂ ಕೂಡ ಅವರು ಪಿತೃವಾತ್ಸಲ್ಯ ಮಾತೃವಾತ್ಸಲ್ಯದಲ್ಲಿ ಕಾಣ್ತಾ ಇದ್ದಾರೆ ಆ ಪೂರ್ಣ ಪುರುಷೋತ್ತಮನನ್ನ. ಇದಾದ ಮೇಲೆ ದೇವಕಿ ಕೂಡ ಪ್ರಾರ್ಥಿಸ್ತಾಳೆ, ಹೇ ಪೂರ್ಣ ಪುರುಷೋತ್ತಮ, ನಾನೇನು ಹೇಳಲಿ, ನಾನೊಬ್ಬ ಸ್ತ್ರೀ, ಎಲ್ಲವೂ ಕೂಡ ನಿನ್ನಿಂದವೇ ಹೊರಹೊಮ್ಮುತ್ತದೆ. ನೀನೇ ಅಲ್ವೇ ಹೇಳಿದ್ದು ಅಹಂ ಸರ್ವಸ್ಯ ಪ್ರಭವ, ನಿನ್ನ ಶಕ್ತಿಯಾದಂತಹ ಕಾಲದಿಂದ ಎಲ್ಲವೂ ನಾಶವಾಗ್ತದೆ. ಆ ನಾಶದ ನಂತರವೂ ಕೂಡ ನೀನು ಸ್ಥಿತನಾಗಿರ್ತೀಯ, ನಿನ್ನ ಅಸ್ತಿತ್ವವಿರ್ತದೆ. ಅಂದರೆ ಎಲ್ಲದರ ಸೃಷ್ಟಿಯ ಮುಂಚೆ, ಎಲ್ಲದರ ನಾಶದ ನಂತರವೂ ಕೂಡ ನಿನ್ನ ಅಸ್ತಿತ್ವ ಅದು ನಡೆಯುತ್ತಲೇ ಇರುತ್ತೆ. ಹಾಗಾಗಿ ನೀನು ನಿತ್ಯ, ನೀನು ನಿರಂತರ. ನಿನ್ನ ಶಕ್ತಿ ಸೃಷ್ಟಿಯ ಕಾಲದ ನಿಯಂತ್ರಣದಲ್ಲಿ ನೀನು ಕಾರ್ಯನಿರ್ವಹಿಸ್ತೀಯ. ನೀನು ಆ ಕಾಲದ ನಿಯಂತ್ರಕ. ಈ ಜಗತ್ತನ್ನು ನಡೆಸುವಂತಹ ಶಕ್ತಿ ಅದು ಕಾಲ. ಎಲ್ಲವೂ ಕೂಡ ಕಾಲದ ವಶದಲ್ಲಿ ನಡೆಯುತ್ತಿದೆ, ಕಾಲದ ನಿಯಂತ್ರಣದಲ್ಲಿದೆ. ಅತಿ ದೊಡ್ಡ ದೊಡ್ಡ ಮೋಡಗಳನ್ನು ಕೂಡ ಕಾಲವು ವಾಯುರೂಪದಲ್ಲಿ ಬಂದು ಸೆರೆದು ಹಾಕುತ್ತೆ. ಅತಿ ದೊಡ್ಡ ದೊಡ್ಡ ಸಾಮ್ರಾಜ್ಯಗಳನ್ನು ಕೂಡ ನಿರ್ನಾಮ ಮಾಡುತ್ತೆ. ಅತಿ ಶಕ್ತಿಯುಳ್ಳಂತಹ ವ್ಯಕ್ತಿಗಳನ್ನು ಕೂಡ ಭಸ್ಮ ಮಾಡುತ್ತೆ ಈ ಕಾಲ. ಈ ಕಾಲ ನಿನ್ನ ನಿಯಂತ್ರಣದಲ್ಲಿದೆ. ನೀನು ಕಾಲರೂಪ. ಆ ಕಂಸನ ಭಯದಿಂದ ನಮಗೆ ರಕ್ಷಣೆಯನ್ನ ನೀಡು. ನಿನ್ನ ಸ್ವರೂಪವನ್ನ ಯೋಗಿಗಳು ಸದಾ ಸ್ಮರಿಸ್ತಾರೆ ತಮ್ಮ ಹೃದಯದಲ್ಲಿ ಅಂತ ದೇವಕಿ ಅನೇಕ ರೀತಿಯಲ್ಲಿ ಭಗವಂತನ ಮಹಿಮೆಯನ್ನ ಸ್ಮರಿಸ್ತಾಳೆ. ಆದರೆ ತಕ್ಷಣವೇ ಅವಳ ಹೃದಯದಲ್ಲಿ ಭಗವಂತನ ಕುರಿತಾದಂತಹ ವಾತ್ಸಲ್ಯ ಭಕ್ತಿ, ಮಾತೃವಾತ್ಸಲ್ಯ ಅದು ಉದ್ಭವಿಸುತ್ತೆ, ಅದು ಉದಯವಾಗತ್ತೆ. ಅವಳು ಆತಂಕ ಪಡ್ತಾಳೆ, ಹೇ ಪೂರ್ಣ ಪುರುಷೋತ್ತಮ, ನನಗೊಂದು ಆತಂಕವಿದೆ. ಇದನ್ನು ಸ್ಪಷ್ಟವಾಗಿ ಕೇಳಿ. ಇಲ್ಲಿ ವಿಶೇಷವಾದಂತಹ ಒಂದು ರಸ ಅಥವಾ ಭಕ್ತಿಯ ವರ್ಣನೆ ಇದೆ. ದೇವಕಿಯ ಆತಂಕ ಏನಾಗಿತ್ತು? ಆ ಪೂರ್ಣ ಪುರುಷೋತ್ತಮ ಸರ್ವಶಕ್ತನಾದಂತಹ ಭಗವಂತನನ್ನ ಕಾಣ್ತಾ ಇದ್ಲು, ಆದರೂ ಕೂಡ ಅವಳ ಮನದಲ್ಲಿ ಒಂದು ಆತಂಕವಿತ್ತು. ಏನದು? ಕಂಸ ನಿನ್ನ ಬಗ್ಗೆ ತಿಳಿದ ತಕ್ಷಣ ಅವನು ನಿನ್ನನ್ನ ಕೊಲ್ಲಲಿಕ್ಕೆ ಬರ್ತಾನೆ. ಹಾಗಾಗಿ ನೀನು ದಯವಿಟ್ಟು ನಿನ್ನ ರೂಪಾಂತರವನ್ನ ನಾನು ಕಾಣಬೇಕು. ನಿನ್ನ ಈ ರೂಪವನ್ನ ನೀನು ಹಿಂತೆಗೆದುಕೋ. ಒಂದು ಸಾಮಾನ್ಯ ಮಗುವಿನಂತೆ ನೀನು ಕಾಣಿಸಿಕೋ. ಆಗ ನಾನು ಆ ಸಣ್ಣ ಮಗುವನ್ನ ನನ್ನ ಸೆರಗಿನಲ್ಲಿ ಬಚ್ಚಿಟ್ಟುಕೊಳ್ಳಬಲ್ಲೆ, ಮರೆ ಮಾಡಬಲ್ಲೆ. ಸಾಮಾನ್ಯ ಮಗುವಾಗಿ ನೀನು ತೋರು. ಹೀಗೆ ದೇವಕಿ ಬೇಡ್ಕೊಳ್ತಾ ಇದ್ದಾಳೆ, ಸಾಮಾನ್ಯ ಮಗುವಿನಂತೆ ಕಾಣು ಹೇ ಪೂರ್ಣ ಪುರುಷೋತ್ತಮ ಅಂತ. ಅವಳಿಗೆ ಗೊತ್ತುಂಟು, ಹೇ ಭಗವಂತ, ನೀನು ನನ್ನ ದೇಹವನ್ನ ಪ್ರವೇಶಿಸಿದೆ ಅಂತ ಜನ ಮಾತನಾಡ್ತಾರೆ. ಆದರೆ ಎಲ್ಲವೂ ಕೂಡ ನಿನ್ನ ದೇಹದಲ್ಲಿ, ನಿನ್ನ ಸ್ವರೂಪದಲ್ಲಿಯೇ ಸ್ಥಿತವಾಗಿದೆ. ಈ ಜಗತ್ತು ಭಗವಂತನ ಆಶ್ರಯದಲ್ಲಿದೆ. ಹಾಗಾಗಿ ನೀನು ನನ್ನ ದೇಹವನ್ನ ಪ್ರವೇಶಿಸಿದೆಯೋ ಅದು ವಿಡಂಬನೆ ಮಾತ್ರ. ಯಾರು ನಿನ್ನ ತತ್ವವನ್ನ ತಿಳಿಯದವರಿದ್ದಾರೋ ಅವರು ಹಾಗೆ ಮಾತನಾಡ್ತಾರೆ. ಆಕ್ಚುಲಿ ನಿಜವಾಗಿ ಹೇಳಬೇಕಂದ್ರೆ ನೀನು ಎಲ್ಲ ಸ್ಥಿತಿ, ಎಲ್ಲ ದೇಶ, ಎಲ್ಲ ಪರಿಸ್ಥಿತಿಯಲ್ಲೂ ಕೂಡ ಸದಾ ನೀನು ಸ್ಥಿತನಾಗಿರ್ತೀಯ. ಸರ್ವ ಅಂತರ್ಯಾಮಿ ನೀನು. ದಯವಿಟ್ಟು ಸಾಮಾನ್ಯ ಮಗುವಿನಂತೆ ಕಾಣಿಸಿಕೊ ಅಂತ ತನ್ನ ಆ ವಾತ್ಸಲ್ಯ ಭಾವವನ್ನ, ಅವಳು ಪ್ರೇಮವನ್ನ ತೋರಿಸ್ತಾ ಇದ್ದಾಳೆ. ನೋಡಿ, ಒಬ್ಬ ಭಕ್ತ ಭಗವಂತನ ಮಹಿಮೆಯನ್ನ, ಅವನ
ಶಕ್ತಿಯನ್ನ ತಿಳಿತಾ ಇರ್ತಾನೆ, ಅದರ ಅರಿವು ಅವನಿಗೆ ಇರುತ್ತೆ. ಆದರೆ ಭಗವಂತನ ಕುರಿತಾದಂತಹ ಆ ಪ್ರೇಮ ಉದಯವಾದಾಗ ಕೇವಲ ಮಹಿಮೆಯ ಅರಿವಷ್ಟೇ ಅಲ್ಲ, ಭಗವಂತನ ಸೇವೆಯ ಒಂದು ಇಚ್ಛೆ ಭಕ್ತನಲ್ಲಿ ಉದಯವಾಗುತ್ತೆ. ಆ ಸೇವೆಯ ಕಾರಣದಿಂದಾಗಿ ಭಕ್ತ ಕೆಲವೊಮ್ಮೆ ಭಗವಂತನ ಮಹಿಮೆಯನ್ನು ಕೂಡ ಮರೆತು ಬಿಟ್ಟು ಭಗವಂತನನ್ನ ಸೇವೆ ಮಾಡಲಿಕ್ಕೆ ಅಂತ ಒಂದು ಭಾವವನ್ನ ಅವನು ಪಡೆದುಕೊಳ್ತಾನೆ. ಇಲ್ಲಿ ದೇವಕಿ ಮತ್ತು ವಸುದೇವ ಇವರು ಪಿತೃ ಮಾತೃ ವಾತ್ಸಲ್ಯ ಭಾವದಲ್ಲಿ, ಆ ರಸದಲ್ಲಿ ಭಗವಂತನೊಡನೆ ಈ ಆದಾನ ಪ್ರದಾನವನ್ನ ಮಾಡ್ತಾ ಇದ್ದಾರೆ. ಅವರಿಗೆ ಗೊತ್ತುಂಟು ಭಗವಂತ ಸರ್ವಶಕ್ತ ಅಂತ, ಆದರೆ ಭಗವಂತನಲ್ಲಿರುವಂತಹ ಪ್ರೇಮ ಅವರನ್ನ ಒಂದು ರೀತಿಯಾಗಿ ಕುರುಡರನ್ನಾಗಿ ಮಾಡ್ತಾ ಇದೆ. ಇದು ಅಜ್ಞಾನ ಅಲ್ಲ, ಇದು ಮರೆವಲ್ಲ, ಆದರೆ ಇದು ಪ್ರೇಮದ ಸಂಕೇತ. ಈ ಲಕ್ಷಣಗಳು ಭಗವಂತನ ಶುದ್ಧ ಭಕ್ತರಾದಂತಹ ಪರಮ ಭಕ್ತರಾದಂತಹ ವೃಂದಾವನದ ಭಕ್ತರಲ್ಲಿ ಇನ್ನೂ ಹೆಚ್ಚಾಗಿ ಸ್ಪಷ್ಟವಾಗಿ ಕಾಣುತ್ತೆ. ನಮ್ಮ ಮುಂದಿನ ಸಂಚಿಕೆಗಳಲ್ಲಿ ಆ ಚರ್ಚೆಯನ್ನು ಕೂಡ ನಾವು ಮಾಡೋಣ. ಹೀಗೆ ಹೇಳಿದ ದೇವಕಿಯ ಆ ಮಾತುಗಳನ್ನು ಕೇಳಿದಂತಹ ಪೂರ್ಣ ಪುರುಷೋತ್ತಮ ಶ್ರೀಕೃಷ್ಣ ಚತುರ್ಭುಜ ರೂಪದಲ್ಲಿ ಪ್ರಕಟನಾಗಿದ್ದಾನೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಆ ಚತುರ್ಭುಜ ರೂಪ ಕೇವಲ ಆ ವಸುದೇವ ದೇವಕಿಯರಿಗೆ ಮತ್ತು ಜಗತ್ತಿಗೆ ಸಾರಿ ಹೇಳಲಿಕ್ಕೆ ಮಾತ್ರ, ನಾನು ಪೂರ್ಣ ಪುರುಷೋತ್ತಮ, ನಾನು ಇವರ ಮಗನಾಗಿ ಪ್ರಕಟನಾಗಿದ್ದೀನಿ, ಅಷ್ಟೇ ಅದರ ಉದ್ದೇಶ. ಆದರೆ ದೇವಕಿಯ ಇಚ್ಛೆಯನ್ನ ಪೂರ್ತಿಗೊಳಿಸಲಿಕ್ಕೆ ಆ ಪೂರ್ಣ ಪುರುಷೋತ್ತಮ ಈಗ ಒಂದು ಸಣ್ಣ ಮಗುವಾಗಿ ಪರಿವರ್ತಿತನಾಗುವುದಿದ್ದಾನೆ. ಆ ಪರಿವರ್ತನೆಯಾಗುವುದರ ಮುಂಚೆ ದೇವಕಿ ಮತ್ತು ವಸುದೇವರೊಂದಿಗೆ ಮಾತನಾಡ್ತಾನೆ ಆ ಪೂರ್ಣ ಪುರುಷೋತ್ತಮ. ಹೇ ದೇವಕಿ ವಸುದೇವ, ನೀವು ನಿಮ್ಮ ಹಿಂದಿನ ಜನ್ಮಗಳಲ್ಲಿಯೂ ಕೂಡ ನನ್ನನ್ನ ಪಡೆಯಲಿಕ್ಕೆ, ನನ್ನನ್ನ ನಿಮ್ಮ ಮಗನಾಗಿ ಪಡೆಯಲಿಕ್ಕೆ ನೀವು ಬಹು ತಪಸ್ಯವನ್ನ ಮಾಡಿದ್ರಿ. ನೀವು ಹಿಂದಿನ ಜನ್ಮದಲ್ಲಿ ಪೃಷ್ಣಿ ಮತ್ತೆ ಸೂತಪ ಆ ರೂಪದಲ್ಲಿ, ಆ ಶರೀರದಲ್ಲಿ ನೀವು ಪ್ರಕಟರಾಗಿದ್ರಿ, ಜನ್ಮ ಪಡೆದಿದ್ರಿ. ಅಲ್ಲಿ ಅನೇಕ ಭಕ್ತಿ ಕಾರ್ಯಗಳನ್ನ, ತಪಸ್ಸನ್ನ ಮಾಡಿದ್ರಿ. ನನ್ನನ್ನ ಮಗನಾಗಿ ಪಡೆಯಲಿಕ್ಕೆ ನೀವು ದೀರ್ಘ ತಪಸ್ಸನ್ನ ಮಾಡಿದ್ರಿ. ಅದಲ್ಲದೆ ಅದಕ್ಕಿಂತ ಹಿಂದಿನ ಜನ್ಮದಲ್ಲಿ ನೀವು ಅದಿತಿ ಮತ್ತೆ ಕಶ್ಯಪರ ರೂಪದಲ್ಲಿ ನೀವು ಪ್ರಕಟರಾಗಿದ್ರಿ. ಆಗ ನನ್ನನ್ನ ಮಗನಾಗಿ ಪಡೆಯಲಿಕ್ಕೆ ಬಹು ತಪಸ್ಯವನ್ನ ಮಾಡಿದ್ರಿ. ನಾನು ನೀವು ಪೃಷ್ಣಿ ಸೂತಪರಾದಾಗ ಪೃಷ್ಣಿ ಗರ್ಭ ಈ ಅವತಾರದಲ್ಲಿ ನಿಮ್ಮ ಮಗನಾದೆ. ನೀವು ಅದಿತಿ ಮತ್ತೆ ಕಶ್ಯಪರಾದಾಗ ನಾನು ವಾಮನನಾಗಿ ನಿಮ್ಮ ಮಗನಾದೆ. ಅದೇ ರೂಪ, ನಾನು ಅದೇ ಪರಮ ಪುರುಷ. ಈಗ ಕೃಷ್ಣ ಸ್ವಯಂ ರೂಪದಲ್ಲಿ ಪ್ರಕಟನಾಗಿದ್ದೀನಿ. ನಿಮ್ಮ ಜನ್ಮ ಜನ್ಮದ ಭಕ್ತಿಗೆ ನಾನು ಪರಮ ಪ್ರೀತ. ನಿಮ್ಮ ಭಕ್ತಿಗೆ ನಾನು ಸದಾ ಋಣಿ. ನಿಮ್ಮ ಭಕ್ತಿಯನ್ನ, ಸೇವೆಯನ್ನ ಸ್ವೀಕರಿಸಲಿಕ್ಕೆ ನಾನು ನಿನ್ನ ಮಗನಾಗಿದ್ದೀನಿ ಅಂತ ಆ ಸಮಯದಲ್ಲಿ ದೇವಕಿ ವಸುದೇವರಿಗೆ ಶ್ರೀಕೃಷ್ಣ ಈ ಆಜ್ಞೆಯನ್ನ ನೀಡ್ತಾನೆ. ಅದಲ್ಲದೆ ಅವನು ಇನ್ನೊಂದಿಷ್ಟು ಆದೇಶಗಳನ್ನು ನೀಡ್ತಾನೆ. ವಸುದೇವ, ನೀನು ನನ್ನನ್ನ ತಕ್ಷಣವೇ ಹತ್ತಿರದಲ್ಲಿರುವಂತಹ ಬೃಂದಾವನಕ್ಕೆ ಕರೆದೊಯ್ಯಿ. ಅಲ್ಲಿ ನಿನ್ನ ಮಿತ್ರನಾದಂತಹ, ಸಂಬಂಧಿಕನಾದಂತಹ ನಂದನ ಪತ್ನಿ ಯಶೋದೆಗೆ ಇನ್ನೊಂದು ಮಗುವಾಗಿದೆ, ಹೆಣ್ಣು ಮಗುವಾಗಿದೆ. ಆ ಮಗುವನ್ನ ನೀನು ಇಲ್ಲಿ ಕರೆತಂದು ನನ್ನನ್ನ ನೀನು ಯಶೋದೆಯ ಪಕ್ಕದಲ್ಲಿ ಮಲಗಿಸು. ಯಾವುದೇ ಭಯ ಪಡಬೇಡ ಅಂತ ವಸುದೇವನಿಗೆ ಆದೇಶವನ್ನ ನೀಡ್ತಾನೆ ಪರಮ ಪುರುಷ ಪುರುಷೋತ್ತಮ ಶ್ರೀಕೃಷ್ಣ. ವಸುದೇವ ತಕ್ಷಣವೇ ಆ ಸೇವೆಯನ್ನ ಪೂರ್ತಿಯಾಗಿ ಸ್ವೀಕರಿಸ್ತಾನೆ. ನಾನು ಸೆರೆಮನೆಯಲ್ಲಿದ್ದೀನಿ, ನನ್ನ ಮುಂದೆ ಸುತ್ತಮುತ್ತ ಅತಿ ಕಾವಲು ಇದೆ ಅನ್ನೋ ಒಂದು ಪರಿವೆಯನ್ನು ಕೂಡ ಮಾಡದೆ ತಕ್ಷಣವೇ ಭಗವಂತನ ಆದೇಶವನ್ನ ಪಾಲನೆ ಮಾಡಲಿಕ್ಕೆ ಅವನು ಉತ್ಸುಕನಾಗ್ತಾನೆ. ಆ ಉತ್ಸಾಹದ ಕಂಡಂತಹ ಭಗವಂತ ತಕ್ಷಣವೇ ಅವನ ಆ ಬಂಧನವನ್ನ ಬಿಡಿಸ್ತಾನೆ.
ಈಗ ಚತುರ್ಭುಜ ರೂಪ ಒಂದು ಸುಂದರವಾದಂತಹ ಆ ಮಗುವಿನ ರೂಪದಲ್ಲಿ ಗೋಚರಿಸುತ್ತೆ. ಆ ಮಗುವನ್ನು ಕೈಯಲ್ಲಿ ಹಿಡಿದಿರುವಂತಹ ವಸುದೇವ ಈಗ ಹೊರಗಡೆ ಹೋಗ್ತಾ ಇದ್ದಾನೆ. ಆ ಕಾರಾಗೃಹದಲ್ಲಿದ್ದಾನೆ. ಆದರೆ ಅವನು ಕಾಣ್ತಾ ಕಾಣ್ತಾ ಇದ್ದಾಗೆ ಆ ಕಾರಾಗೃಹದ ಬಂಧನವು ಬಿಚ್ಚಿ ಹೋಯಿತು. ಯಾವುದೇ ಒಂದು ಬೀಗಗಳೇನಿತ್ತು ಅವೆಲ್ಲವೂ ಕೂಡ ತೆರೆದುಕೊಂಡವು. ಅಲ್ಲಿದ್ದಂತಹ ಎಲ್ಲ ಸೈನಿಕರು ಗಾಢ ನಿದ್ರೆಯಲ್ಲಿದ್ದಾರೆ. ಇದು ಪರಮ ಆಶ್ಚರ್ಯ. ಏಕೆಂದರೆ ಈ ರೀತಿಯಾದಂತಹ ಕಣ್ಗಾವಲು ಸರಿಗಾವಲು ಇದ್ರೂ ಕೂಡ ಆ ಎಲ್ಲ ರಕ್ಷಣೆಗೆಂದು ನಿಂತಿದ್ದಂತಹ, ಪಹರೆಗೆಂದು ನಿಂತಿದ್ದಂತಹ ಎಲ್ಲರೂ ಕೂಡ ಒಂದು ದೀರ್ಘವಾದಂತಹ ನಿದ್ರೆಯಲ್ಲಿ ಬಿದ್ದಿದ್ದಾರೆ. ವಸುದೇವ ಇದನ್ನೆಲ್ಲ ಕಾಣ್ತಾ ಇದ್ದಾನೆ. ಪರಮ ಆಶ್ಚರ್ಯದಲ್ಲಿ, ನನ್ನ ಮೂಲಕ ಭಗವಂತ ಒಂದು ವಿಶೇಷವಾದಂತಹ ಲೀಲೆಯನ್ನು ನಡೆಸ್ತಾ ಇದ್ದಾನೆ ಅನ್ನೋದರ ಆ ಅರಿವಿನಲ್ಲಿ ಆ ಮಗುವನ್ನು ಕರೆದೊಯ್ತಾ ಇದ್ದಾನೆ ನಮ್ಮ ಈ ವಸುದೇವ. ಮಥುರೆಯಿಂದ ಹೊರ ಬರ್ತಾ ಇದ್ದಾನೆ. ಆ ಸೆರೆಮನೆಯಿಂದ ಹೊರ ಬರ್ತಾ ಇದ್ದಾನೆ. ಎಲ್ಲರೂ ಕೂಡ ಅಲ್ಲಿ ಮಲಗಿದ್ದಾರೆ. ಅದು ರಾತ್ರಿಯ ಸಮಯ. ತಮಗೆ ತಿಳಿದಿರೋ ಹಾಗೆ ಅದು ಮಧ್ಯರಾತ್ರಿಯ ಸಮಯ. ಹೊರ ಬಂದಾಗ ಅಲ್ಲಿ ತುಂಬ ಜೋರಾಗಿ ಮಳೆ ಬರ್ತಾ ಇದೆ. ಶ್ರಾವಣ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿಯ ರೋಹಿಣಿ ನಕ್ಷತ್ರದ ಸಮಯ. ಅತಿ ಜೋರಾಗಿ ಮಳೆ ಬರ್ತಾ ಇದೆ. ಹತ್ತಿರವೇ ಹರಿಯುತ್ತಿರುವಂತಹ ಯಮುನೆ ಉಕ್ಕಿ ಉಕ್ಕಿ ಹರಿಯುತ್ತಿದ್ದಾಳೆ. ಅದನ್ನು ಕಂಡಾಗ ಅವನಿಗೆ ಒಂದು ರೀತಿಯ ದಿಗ್ಭ್ರಮೆ. ನಾನು ಹೇಗೆ ಯಮುನೆಯನ್ನ ದಾಟಿ ವೃಂದಾವನಕ್ಕೆ ನಾನು ಮುಟ್ಟಬೇಕು, ಹೇಗೆ ಮುಟ್ಟಲಿ ಅಂತ ಯೋಚನೆ ಮಾಡ್ತಾ ಇದ್ದ ಹಾಗೆ, ಆದರೂ ಕೂಡ ಭಗವಂತನ ಆದೇಶ ನನ್ನಲ್ಲಿದೆ, ನನ್ನ ಮೇಲೆ ಇದೆ, ನಾನು ಅದನ್ನು ಶಿರಸಾ ಪಾಲಿಸ್ತೇನೆ ಅಂತ ಹೇಳಿ ಅವನು ಯಾವುದೇ ಒಂದು ಮನಸ್ಸಿನಲ್ಲಿ ಸಂದೇಹ ಬಿಡದೆ ಹೆಜ್ಜೆ ಮುಂದಿಡ್ತಾ ನಡೀತಾ ಇದ್ದಾನೆ. ನೋಡ್ತಾ ನೋಡ್ತಾ ಇದ್ದ ಹಾಗೆ ಆ ಯಮುನೆ ಅವನಿಗೆ ದಾರಿಯನ್ನು ಬಿಡ್ತಾ ಇದ್ದಾಳೆ. ಕೆಲವೊಮ್ಮೆ ಆ ವಸುದೇವನ ತಲೆಯ ಮೇಲಿರುವಂತಹ ಆ ಪುಟ್ಟಿಯಲ್ಲಿರುವಂತಹ ಆ ಪೂರ್ಣ ಪುರುಷೋತ್ತಮ, ಮಗುವಿನ ರೂಪದ ಪೂರ್ಣ ಪುರುಷೋತ್ತಮನನ್ನ ಸ್ಪರ್ಶಿಸ್ಲಿಕ್ಕೆ ಅಂತ ಯಮುನೆ ಉಕ್ಕಿ ಉಕ್ಕಿ ಬಂದು ಭಗವಂತನ ಪಾದ ಸ್ಪರ್ಶ, ಆ ಮಗುವಿನ ಪಾದ ಸ್ಪರ್ಶವನ್ನ ಮಾಡಿ ನಂತರ ಶಾಂತಳಾಗ್ತಾಳೆ. ಅತಿ ಭಕ್ತಿಯ ಮುದದಲ್ಲಿ ಅವಳು ಮಗ್ನವಾಗ್ತಾಳೆ. ಆ ವಸುದೇವನ ತಲೆಯ ಮೇಲೆ ಆ ಅನಂತನ ಇನ್ನೊಂದು ರೂಪ, ಶೇಷ ರೂಪ, ಒಂದು ಕ್ಷತ್ರಿಯ ರೂಪದಲ್ಲಿ ಅದು ವಸುದೇವನ ಹಿಂದೆ ಹಿಂದೆ ಒಂದು ಪರಮ ನಾಗದೇವರು ಶೇಷನ ರೂಪದಲ್ಲಿ ಅದು ಕಾಣಿಸ್ತಾ ಇದೆ. ಹೀಗೆ ವಸುದೇವ ಆ ಯಮುನೆಯನ್ನ ದಾಟಿ ವೃಂದಾವನವನ್ನ ತಲುಪ್ತಾನೆ. ನಂದ ಭವನವನ್ನ ತಲುಪ್ತಾನೆ. ಗೋಕುಲ, ಆ ಗೋಕುಲದಲ್ಲಿರುವಂತಹ ನಂದನ ಆ ಮನೆಯಲ್ಲಿ ಅವನು ಪ್ರವೇಶ ಮಾಡ್ತಾನೆ. ಅಲ್ಲಿ ಯಶೋದೆ ಆಗ ತಾನೇ ಅತಿ ಪ್ರಸವ ವೇದನೆಯಿಂದ ಒಂದು ಮಗುವಿಗೆ ಜನ್ಮವನ್ನು ನೀಡಿದ್ದಾಳೆ. ಅದು ಹೆಣ್ಣು ಮಗು. ಆದರೆ ಆ ವೇದನೆಯಲ್ಲಿಯೋ ಅಥವಾ ಭಗವಂತನ ಅಂತರಂಗ ಶಕ್ತಿ ಕಾರಣದಿಂದವೋ ಅವಳು ನಿದ್ರೆಯಲ್ಲಿದ್ದಾಳೆ. ಅವಳ ಪ್ರಜ್ಞೆ ಹೊರಪ್ರಜ್ಞೆಯಲ್ಲಿಲ್ಲ. ಆಗ ವಸುದೇವ ಮೆಲ್ಲಗೆ ತನ್ನ ಆ ಗಂಡು ಮಗು ಕೃಷ್ಣನನ್ನ ಯಶೋದೆಯ ಪಕ್ಕ ಇಟ್ಟು, ಯಶೋದೆಯ ಮಗಳಾದಂತಹ ಆ ಮಾಯಾಶಕ್ತಿ, ಆ ಅಂತರಂಗ ಶಕ್ತಿ, ಯೋಗ ಮಾಯೆ, ಆ ಹೆಣ್ಣು ಮಗುವನ್ನ ಮತ್ತೆ ತನ್ನ ಪುಟ್ಟಿಯಲ್ಲಿಟ್ಟು ಅವನು ವಾಪಸ್ ಮಥುರೆಗೆ, ಆ ಸೆರೆಮನೆಗೆ ಮರಳುತ್ತಾನೆ. ತನ್ನ ಸೆರೆಮನೆಯ ಆ ಜಾಗವನ್ನು ಅವನು ಪ್ರವೇಶಿಸ್ತಾನೆ. ಆಗ ಎಲ್ಲವೂ ಕೂಡ ಬಂಧನದಲ್ಲಿ ಸೆರೆಯಾಗ್ತದೆ. ಅಲ್ಲಿದ್ದಂತಹ ಸೈನಿಕರು ಎಚ್ಚೆತ್ತೇಳ್ತಾರೆ. ಮಗುವನ್ನ ಕಂಡುಬಿಟ್ಟು, 8ನೆಯ ಮಗು ಈಗ ಜನ್ಮ ಪಡೆದಿದೆ ಅಂತ ಈ ಮಾತನ್ನ ಅವರು ಕಂಸನಿಗೆ ತಿಳಿಸ್ಲಿಕ್ಕೆ ಅಂತ ಮುಂದೋಡಿ ಓಡಿ ಹೋಗ್ತಾರೆ. ಕಂಸ ಈ 8ನೆಯ ಮಗುವಿನ ಪ್ರತೀಕ್ಷೆಯಲ್ಲಿ ಮಲಗದೆ ಕಾಯ್ತಾ ಇದ್ದ. ಅವನ ಪ್ರತೀಕ್ಷೆ ಈಗ ಪೂರ್ತಿಯಾಗಿದೆ. ನನ್ನ ಮೃತ್ಯುವಿನ ಕಾರಣವಾದಂತಹ ಆ ಮಗು ಈಗ ಜನ್ಮಿಸಿದೆ, ನಾನು ತಕ್ಷಣವೇ ಆ ಮಗುವನ್ನ ಕೊಲ್ಲುತ್ತೇನೆ ಅಂತ ಹೇಳಿ ಅವನು ಮುಂದೆ ಹೋಗ್ತಾ ಇದ್ದಾನೆ. ಆ ಪ್ರತಿ ಮಗುವನ್ನ ಹೇಗೆ ಅವನು ಕೊಂದಿದ್ದನೋ ಅದೇ ರೀತಿಯಲ್ಲಿ ಕೊಲ್ಲಲಿಕ್ಕೆ ಬಲವಂತವಾಗಿ ತನ್ನ ತಂಗಿಯ ಕೈನಿಂದ ಹೆಣ್ಣು ಮಗುವನ್ನ ಕಿತ್ತೆ ಎಳಿತಾನೆ.
ತನ್ನ ಕೈಯಲ್ಲಿ ಅವನು ಕಸಿದುಕೊಳ್ತಾನೆ. ಆ ಮಗುವನ್ನು ಕೈಯಲ್ಲಿ ಹಿಡಿದಿದ್ದಾನೆ. ಆಗ ದೇವಕಿ ಬೇಡಿಕೊಳ್ಳುತ್ತಾಳೆ, ಹೇ ಅಣ್ಣ, ಈ ಮಗು ಹೆಣ್ಣು ಮಗು, ಹೆಣ್ಣು ಮಗುವಿನಿಂದ ಹೇಗೆ, ಹೆಣ್ಣಿನಿಂದ ಹೇಗೆ ನಿನ್ನ ಮೃತ್ಯುವಾಗ್ತದೆ? ಇದು ಅಸಾಧ್ಯ. ಈ ನನ್ನ ಮಗಳನ್ನ ದಯವಿಟ್ಟು ನೀನು ರಕ್ಷಣೆ ಮಾಡು, ಅವಳನ್ನ ಕೊಲ್ಲಬೇಡ. ಅವಳು ಬೆಳೆದ ಮೇಲೆ ನಿನ್ನ ಸೊಸೆಯಾಗ್ತಾಳೆ, ನಿನ್ನ ಮಗನ ಹೆಂಡತಿ ಆಗ್ತಾಳೆ. ಆಶ್ವಾಸನೆ ನೀಡ್ತೀನಿ, ದಯವಿಟ್ಟು ಅಣ್ಣ ಈ ಮಗುವನ್ನ ದಯವಿಟ್ಟು ಕೊಲ್ಲಬೇಡ ಅಂತ ದೇವಕಿ ಬೇಡ್ತಾ ಇದ್ದಾಳೆ. ಆದರೆ ಕಂಸ ನಿರ್ದಯನಾಗಿ, ಕ್ರೂರನಾದಂತಹ ಕಂಸ ಆ ಮಗುವನ್ನ ಕೈಯಲ್ಲಿ ಹಿಡಿದು ಮೇಲೆತ್ತಿ ಬಂಡೆಗಪ್ಪಳಿಸ್ಲಿಕ್ಕೆ ಅಂತ ಹೇಳಿ ಕೈ ಎತ್ತಿದಾಗ ಆಗ ಒಂದು ವಿಸ್ಮಯವಾಗ್ತದೆ. ಆ ಹೆಣ್ಣು ಮಗು ಕೈ ಜಾರಿ ಅದು ಆಕಾಶಕ್ಕೆ ಹಾರಿದಂತೆ ಕಾಣುತ್ತೆ. ಕಂಡುತ್ತೆ. ಆ ಮಗು ಒಂದು ಅಷ್ಟಭುಜದ ದೇವಿಯ ರೂಪದಲ್ಲಿ ಅವನ ಕಣ್ಮುಂದೆ ಕಾಣುತ್ತೆ. ಆಗ ನೋಡ್ತಾ ಇದ್ದಾಗೆ ಆ ದೇವಿ ಪ್ರಜ್ವಲಿತಳಾಗಿ ಅವನ ಮುಂದೆ ಒಂದು ಕ್ರೂರ ರೂಪದಲ್ಲಿ ಕಾಣಿಸಿಕೊಂಡಿದ್ದಾಳೆ. ಅವಳು ತುಂಬಾ ಕ್ರೋಧದಲ್ಲಿದ್ದಾಳೆ. ಅಷ್ಟಭುಜ ದೇವಿಯ ರೂಪ. ಈ ರೂಪದಲ್ಲಿರುವಂತಹ ಭಗವಂತನ ಶಕ್ತಿ ಮಹಾಮಾಯೆ ಕಂಸನಿಗೆ ಬೈತಾಳೆ, ನಿನ್ನನ್ನು ಕೊಲ್ಲಲಿರುವಂತಹ ಆ ಭಗವಂತ ಆಗಲೇ ಹುಟ್ಟಿದ್ದಾನೆ, ಹೇ ಮೂರ್ಖ ಕಂಸ ಅಂತ ಆ ದುರ್ಗಾದೇವಿ, ಅಷ್ಟಭುಜದ ದುರ್ಗೆ, ಅವಳು ಕಂಸನನ್ನ ಬೈತಾಳೆ. ಹೀಗ ಹೇಳಿದ ಮೇಲೆ ಅವಳು ಅದೃಶ್ಯಳಾಗ್ತಾಳೆ. ಈಗ ಕಂಸ, ಅಯ್ಯೋ ಏನು ಅಚಾತುರ್ಯವಾಯಿತು, ಇಲ್ಲಿಯವರೆಗೆ ನಾನು ಪ್ರತಿ ಮಗು ನನ್ನ ಮೃತ್ಯುವಿನ ಕಾರಣವಾಗಬಹುದು ಅಂತ ಆ ಮಕ್ಕಳನ್ನು ನಾನು ಕೊಂದು ಬರ್ತಾ ಇದ್ದೆ. 8ನೇ ಮಗುವಿನ ಪ್ರತೀಕ್ಷೆಯಲ್ಲಿದ್ದೆ. 8ನೇ ಮಗು ಅದು ಆ ಹೆಣ್ಣು ಮಗುವಿನಂತೆ ಗೋಚರಿಸಿತು. ಆ ಹೆಣ್ಣಾದರೂ ಕೂಡ ಆ ಮಗುವನ್ನು ಕೊಲ್ಲಲಿಕ್ಕೆಂದು ನಾನು ಕೈ ಎತ್ತಿ ಬಂಡೆಗೆ ಅಪ್ಪಳಿಸಿದಾಗ ಆ ಮಗು ಒಂದು ದಿವ್ಯ ಶಕ್ತಿಯಾಗಿ ಪ್ರಕಟವಾಯಿತು. ಈಗ ಅದು ಹೇಳ್ತಾ ಇದೆ, ನಾನಲ್ಲ ನಿನ್ನನ್ನು ಕೊಲ್ಲುವ ಮಗು, ಆ ಮಗು ಬೇರೆಲ್ಲೋ ಹುಟ್ಟಿದೆ ಅಂತ. ಎಂತಹ ಚಾತುರ್ಯವಾಯಿತು! ಇಲ್ಲಿಯವರೆಗೆ ನಾನು ಯಾವ ಕಾರಣದಿಂದ ಈ ಎಲ್ಲ ತಪ್ಪು ಕಾರ್ಯಗಳನ್ನ ಮಾಡ್ತಾ ಬಂದನೋ ಆ ಕಾರಣಗಳೇ ಈಗ ತಪ್ಪಾದವಲ್ಲ ಅಂತ ಆ ಸಮಯದಲ್ಲಿ ಕಂಸ ಮರುಗ್ತಾನೆ. ಅವನಿಗೆ ತಕ್ಷಣವೇ ಜ್ಞಾನೋದಯವಾಗಿ ತನ್ನ ತಂಗಿ ದೇವಕಿ, ತನ್ನ ಭಾವನಾದಂತಹ ವಸುದೇವ ಅವರಲ್ಲಿ ಕ್ಷಮೆಯನ್ನು ಬೇಡಲಿಕ್ಕೆ ಮುಂದೆ ಹೋಗ್ತಾನೆ. ಆ ಮಗು ಶ್ರೀಕೃಷ್ಣ ಈಗ ವೃಂದಾವನದಲ್ಲಿ ಪ್ರಕಟವಾಗಿದೆ. ಬೆಳಗ್ಗೆ ಎದ್ದಾಗ ಅಲ್ಲಿ ಯಶೋದೆ ಸಂಭ್ರಮಿಸ್ತಾಳೆ, ಓ ನನ್ನ ಮಗು, ಎಷ್ಟು ವರ್ಷಗಳವರೆಗೆ ನಾನು ಕಾಯ್ತಾ ಇದ್ದೆ. ನಂದ ಮಹಾರಾಜ ಅತಿ ಸಂತೋಷದಲ್ಲಿ ಒಂದು ಉತ್ಸವವನ್ನೇ ಏರ್ಪಡಿಸ್ತಾನೆ, ನಂದೋತ್ಸವ ಅಂತ ಹೇಳ್ತಾರೆ. ಈ ಎಲ್ಲದರ ವರ್ಣನೆಯನ್ನ, ಆ ಭಗವಂತನ ಜನ್ಮದ ನಂತರದ ಉತ್ಸವವನ್ನ, ಆ ಜನ್ಮದ ಕೆಲವೇ ದಿನಗಳ ನಂತರ ಒಂದು ದೊಡ್ಡ ಆಘಾತ, ಅನಾಹುತ ಅದು ಆಗುವುದಿದೆ. ಆ ಅನಾಹುತವನ್ನು ಕೂಡ ಭಗವಂತ ಹೇಗೆ ಒಂದು ಉತ್ಸವವನ್ನಾಗಿ ಪರಿವರ್ತಿಸಿದ, ಆ ಎಲ್ಲ ವಿವರಗಳನ್ನ ಭಗವಂತನ ಮೊದಲ ಅಸುರ ಉದ್ಧಾರದ ಲೀಲೆಯನ್ನ ನಾವು ನಾಳೆ ನೋಡೋಣ. ತುಂಬ ತುಂಬ ಧನ್ಯವಾದ ತಮ್ಮೆಲ್ಲರಿಗೂ. ಈ ಕೃಷ್ಣ ಕಥಾಮೃತ ಬಾಲಕೃಷ್ಣ ಭಾಗದ ಈ ಚರ್ಚೆಯನ್ನು ಇಲ್ಲಿ ವಿರಾಮ ಮಾಡ್ತಾ ಇದ್ದೀವಿ. ನಾಳೆ ಈ ಚರ್ಚೆಯನ್ನು ಮುನ್ನಡೆಸೋಣ. ಹರೇ ಕೃಷ್ಣ. ತಮ್ಮೆಲ್ಲರಿಗೂ ಕೂಡ ನನ್ನ ಪ್ರಣಾಮಗಳು. ನಾವು ಇಂದಿನ ಸಂಚಿಕೆಯಲ್ಲಿ ಭಗವಂತನ ಆ ಜನ್ಮದ ಸಮಯ ಹೇಗಿತ್ತು ಅಂತ ತಿಳಿದ್ವಿ. ಆನಂತರ ಭಗವಂತ ಪ್ರಕಟನಾದಾಗ ವಸುದೇವ ದೇವಕಿಯರಿಗೆ ಅವನು ಪ್ರಕಟನಾದ 4 ಭುಜದ ರೂಪದಲ್ಲಿ. ತಂದೆ ತಾಯಿ ಆದರೂ ಕೂಡ ಅವರು ಭಗವಂತನ ಮಹಿಮೆಯನ್ನು ತಿಳಿದಿದ್ದರಿಂದ ಆ ಮಗು ಚತುರ್ಭುಜದ ರೂಪದ ಮಗುವನ್ನು ಅವರು ಪ್ರಾರ್ಥಿಸ್ತಾರೆ. ನಂತರ ಅವರು ಒಂದು ಪ್ರಾರ್ಥನೆಯನ್ನು ಸ್ಪಷ್ಟವಾಗಿ ಹೇಳ್ತಾ, ದಯವಿಟ್ಟು ನೀನು ಸಾಮಾನ್ಯ ಮಗುವಿನಂತೆ ಗೋಚರಿಸು ಅಂತ ಹೇಳ್ತಾರೆ. ಭಗವಂತ ಅವರ ಇಚ್ಛೆಯನ್ನು ಗೌರವಿಸ್ತಾ ಸಣ್ಣ ಮಗುವಾಗಿ ಈಗ ಬೃಂದಾವನದಲ್ಲಿ ವರ್ಗಾವಣೆಯಾಗಿದ್ದಾನೆ. ಮುಂದಿನ ವಿವರಗಳನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ತುಂಬ ತುಂಬ ಧನ್ಯವಾದ. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದ ಕಿ ಜೈ.